ನಮಸ್ಕಾರ ಸ್ನೇಹಿತರೆ, ನಾನು ನಿಮಗಾಗಿ ರೀಸೆಂಟಾಗಿ ರಿಲೀಸ್ ಆಗಿರೋ ಡಿಫ್ರೆಂಟ್ ಆಗಿರೋ ಮಲಯಾಳ ಹಾರರ್ ಮೂವಿ ತಗೊಂಡ್ಬಂದಿದ್ದೀನಿ. ಮೂವಿ ಟೈಟಲ್ ನೆಲ್ಲಿಕಂ ಪೋಯಿಲ್ ನೈಟ್ ರೈಡರ್ಸ್. ಈ ಮೂವಿ ಸ್ಟೋರಿ ಏನಂದ್ರೆ, ತಮಿಳುನಾಡು ಕೇರಳ ಬಾರ್ಡರಲ್ಲಿ ನೆಲ್ಲಿಕಂ ಅನ್ನೋ ಅದು ಊರಿರುತ್ತೆ. ಆ ಊರಲ್ಲಿ ರಾತ್ರಿ ಆದರೆ ಚಪ್ಪಲಿ ತರ ಇರೋ ಕುದುರೆ ಕಾಲನ್ನ ಕಾಲಿಗೆ ಹಾಕೊಂಡು ಒಬ್ಬ ಮರ್ಮವಾದ ಮನುಷ್ಯ ಊರ್ ಜನಗಳಿಗೆ ಲಯಪಡಿಸ್ತಾ ಇರ್ತಾನೆ. ಮತ್ತೇನಂದ್ರೆ, ಊರಿನ ಜನ ದೈವನ ತುಂಬಾ ನಂಬ್ತಾ ಇರ್ತಾರೆ. ದೈವ ರಾತ್ರಿ ಎಲ್ಲ ಸುತ್ತಾಡುತ್ತೆ ಅಂತ ಊರಿನ ಜನ ತುಂಬಾ ನಂಬ್ತಾ ಇರ್ತಾರೆ. ಅದಕ್ಕೋಸ್ಕರ ಊರಿನ ಜನ ಯಾರು ಕೂಡ ರಾತ್ರಿ ಮನೆಯಿಂದ ಹೊರಗಡೆ ಬರ್ತಾ ಇರಲ್ಲ. ಈ ವಿಚಿತ್ರವಾದ ಈ ಊರಲ್ಲಿ ಹೀಗೆ ವಿಚಿತ್ರವಾದ ಈ ಕುದುರೆ ಕಾಲಿನ ಈ ಮರ್ಮವಾದ ಮನುಷ್ಯ ಊರಿನ ಜನರನ್ನ ತುಂಬಾ ಭಯಪಡಿಸ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಮೂವಿ ಹೀರೋ ಎಜುಕೇಶನ್ ಎಲ್ಲ ಮುಗಿಸಿ ಊರಿಗೆ ಬರ್ತಾನೆ. ಆದ್ರೆ ಬಂದಿರೋ ಕಾರಣ ಏನಂದ್ರೆ, ಅದೇ ಊರಲ್ಲಿ ತುಂಬಾ ಇಷ್ಟಪಡ್ತಿರೋ ಹುಡುಗಿನೂ ಅಲ್ಲೇ ಇರ್ತಾಳೆ. ಅವಳನ್ನ ನೋಡ್ಬೇಕು ಅಂತ ಮೂವಿ ಹೀರೋ ಬರ್ತಾನೆ. ಅದಕ್ಕೋಸ್ಕರ ಮೂವಿ ಹೀರೋ ಊರಿಗೆ ಬರ್ತಾನೆ. ಮುಂದಿನ ರಾತ್ರಿ ಅವನು ಪ್ರೀತಿಸ್ತಿರೋ ಹುಡುಗಿನ ನೋಡ್ಬೇಕು ಅಂತ ಹೀರೋಯಿನ್ ಮನೆಗೆ ಮೂವಿ ಹೀರೋ ಹೋಗ್ತಾನೆ. ಮೂವಿ ಹೀರೋಗೂ ಹೀರೋಯಿನ್ಗೂ ವಿಚಿತ್ರವಾದ ಈ ಕುದುರೆ ಕಾಲಿನ ವ್ಯಕ್ತಿ ತುಂಬಾ ತೊಂದರೆ ಮಾಡ್ತಾನೆ. ಆ ಮರ್ಮವಾದ ಕುದುರೆ ಕಾಲಿನ ವ್ಯಕ್ತಿ ಹೀರೋಗೂ ಹೀರೋಯಿನ್ಗೂ ಏನು ಸಮಸ್ಯೆ ಮಾಡ್ದ? ಆ ಕುದುರೆ ಕಾಲಿನ ವ್ಯಕ್ತಿ ಯಾರು? ಅವನೊಬ್ಬ ಮನುಷ್ಯನ ಅಲ್ಲ ದೆವ್ವನ? ಇದರ ಹಿಂದೆ ಇರುವ ಮರ್ಮ ಆದ್ರೂ ಏನು? ಇದರಿಂದ ಊರಿನ ಜನ ಎಲ್ಲ ತಪ್ಪಿಸ್ಕೊಂಡ್ರ? ಇದನ್ನೆಲ್ಲ ನಾವು ಯೋಚನೆ ಮಾಡೋಕ್ಕಾಗ್ದಾಗೆ ಟ್ವಿಸ್ಟಲ್ಲಿ ಹೇಳಿರೋ ಮೂವಿನೇ ಈ ನೆಲ್ಲಿಕಂ ಪೋಯಿಲ್ ನೈಟ್ ರೈಡರ್ಸ್.